ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಯ್ ಮಾಡಪ್ಪು ಹುಡುಗರು ಸಲ್ಲಿಂತ ಬಂದಾವ್ ನೋಡ್ರಿ ಫ್ರೆಂಡ್ಸ. ಈ ಬ್ಲಾಗ್ ಅನ್ನ ಶುರು ಮಾಡಕತ್ತೀನಿ, ದಯವಿಟ್ಟು ಕೊನೆವರೆಗೂ ನೋಡ್ರಿಪ್ಪ, ಪ್ಲೀಸ್ ಸಪೋರ್ಟ್ ಮಾಡ್ರಿ. ದೇವ್ರ ಪೂಜೆ ದೀಪ ಹಚ್ಚಿ ನೋಡ್ರಿ, ಒಳ್ಳೇದಾಗ್ಲಿ ಒಳ್ಳೇದಾಗುತ್ತ. ಒಳ್ಳೇದನ್ನೇ ಮಾಡಕತ್ತೀವಂದ್ರೆ ಯಾಕೆ ಒಳ್ಳೇದಾಗಲ್ಲ, ಹಾಗೇ ಆಗ್ತದ. ಕಾಯೋ ಶಕ್ತಿ ತಾಳ್ಮೆ ನಮ್ಮಲ್ಲಿ ಇರ್ಬೇಕು ಅಷ್ಟೇ ನೋಡಿ. ಏನು ಅದು ತಿಕ್ಕಿನಂದ್ರೂ ಹಿಂಗಾಗೈತೆ ನೋಡ್ರಿ. ಅಮಾಸೆ ಆಯ್ತು ಅಂತೇಳಿ ತಿಕ್ಕಿ ಮಾಡಿ ಪೂಜೆ ಮಾಡಿದ್ದು ನೋಡ್ರಿ. ಇದು ವರ್ಷದ್ರಾಗ ಸ್ವಲ್ಪ ಈ ಥರ ಆಗಿ ಕಲರ್ ಆಗೈತೆ ನೋಡ್ರಿ, ಪರವಾಗಿಲ್ಲ. ಪಾತ್ರೆ ಪಗಡೆ ಎಲ್ಲ ಚಂದಾಗ ತಿಕ್ಕಿ ತೊಳೆದು ಇಟ್ಟಿದ್ರಿ. ಸಿಂಕ್ ಅದ್ರ ಭಾಳ ಆರಾಮಂದ್ರೆ ಆರಾಮೈತೆ ನಮ್ಮದು ಸಿಂಕ. ಈಗ ಪಿಲ್ಲು ಉಪ್ಪಿಟ್ಟು ಮಾಡಲೆ ಸುಸ್ಲ ಮಾಡಲೆ? ಉಪ್ಪಿಟ್ಟು ಅಲ್ಲಿ ಸೂಸ್ಲ ಚಪಾತಿ ಅದಲ್ಲ, ರೋಲ್ ಮೇಲೆ ಕೊಡ್ಲಿ ನಿಲ್ಲಿಕಂದ್ರೆ ಏನು ಸುಸ್ಲ ಮಾಡಲಿ? ಸುಸ್ಲ ಬೇಡ? ಚಪಾತಿ ಒಂದು ರೋಲ್ ಮಾಡಿಕೊಡ್ತೀನಿ, ಚಪಾತಿ ತಿನ್ನು ಮತ್ತು ಸುಸ್ಲ ಮಾಡಮಂತ ತೆಗಿಯೋದನ್ನ. ಒಂದು ರೋಲ್ ಮಾಡಿಕೊಡ್ತೀನಿ ರೀ ನನ್ನ ಮಗನಿಗೆ. ಚಪಾತಿ ಅದಾವು, ಮಧ್ಯಾಹ್ನಕ್ಕೆ ಬರ್ತಾವೆ ನೋಡ್ರಿ. ಏನು ಇಷ್ಟು ಚಪಾತಿ ಅದಾವು, ಪಲ್ಯ ಅದಕ್ಕೆ ಅಂತ ಮಾಡ್ತೀನಿ. ಈಗ ಮೊದಲ ಸೂಪರ್ ಮ್ಯಾನ ಅಟ್ಟೆಗೆ ಮೈ ತೊಳ್ಸ್ಕೊಂಬಂದಿ ಮಾವ? ಏನು ಪೈಲಚ್ಚು ತಣ್ಣಗಾಗತ್ತ ನೋಡ್ರಿ, ಮೈ ಎಲ್ಲ ಹಸಿ ಮಾಡ್ಕೊತಾ. ಆಯ್ತು, ಥಂಡ ಮಾಡ್ತೆ. ನಿನ್ಗೊಂದು ಚಪಾತಿ ರೋಲ್ ಮಾಡ್ಕೊಳ್ಳೇನು? ಕೊಡ್ಲಿ? ಆಕಿ ಚಪಾತಿ ತಿನ್ನಕ್ಕೆ ನ್ಯಾಕ್ ಅಂತ ಹೇಳ್ರಿ, ನನ್ನ ಮಗನಿಗೆ ಚಪಾತಿನ ಬೇಕು. ಅಲ್ಲಿ ಕರ್ಕರ್ಗ ಏನಾರ ಇರ್ತಾವ ನೋಡಿ, ಅದ್ರ ಕೂಡ ನೋಡ್ರಿ, ಚೆಕ್ ಮಾಡ್ರಿ. असलं काढा. ಮಾಡೋದು ಕೆಡ್ಸೋದಾಗ್ತೈತೆ ನೋಡ್ರಿ. ಇಷ್ಟೆಲ್ಲ ಅದಾವಲ್ಲ, ಇವೆಲ್ಲ ಚಪಾತಿನೇ ನೋಡ್ರಿ. ಆಕ್ಳಿಗೆ ಹಾಕಿದಂತೆ ಚೀಲ ತುಂಬಿಟ್ಟಿನಿ. ಅವು ದೋಸೆ ಮಾಡಿರ್ತೀನಿ, ಚಪಾತಿ ಮೊದಲು ಮಾಡ್ದಾಗ ಒಂದು ಇಟ್ಟಿಟ್ಟು ಚಿಪ್ಟಿ ಮಾಡಿರ್ತೀನಲ್ಲ, ಇದೆಲ್ಲ ಒತ್ತಕ್ಕೆ ಜಮಾ ಮಾಡಿರ್ತೀನಿ. ಆಕ್ಳಿಗೆ ಒಯ್ದು ಹಾಕ್ತೀನಿ ರೀ, ಡಸ್ಟ್ಬಿನ್ದಾಗ ಹಾಕಲ್ಲ. ಪಾಪ ತಿಂತಾವಲ್ಲ ಮೂಕ್ ಪ್ರಾಣಿಗಳು, ಅದಕ್ಕಂತೇಳಿ ಎನಿಗೆ ಸಕ್ರೆ ತುಪ್ಪ ಥರ ರೋಲ್ ಮಾಡಿ ಕೊಡ್ತೀನಿ. ಮೆತ್ತಗದ ನೋಡ್ರಿ, ಮುಚ್ಚಿಟ್ಟಿದ್ಯಾ ಕರೆ ಒಂಥರ ಸ್ಮೆಲ್ ಬಂದಂಗೆ ಹಾಕತ್ತವ ಚಪಾತಿ. ಬ್ಯಾಸಿಗೆ ಮುಚ್ಚಿಡೋಣ ಏನಾಗ್ತದ್ರಿ, ಗದಂಗೆ ಆಗ್ತದೆ. ತೆಗೆದಿಡೋಣ ಅಂತಾಗೆ ಬಿರ್ಸಾಗ್ಬಿಡ್ತಾವ. ಸಾಯ ಹಿಡಿಯಪ್ಪ, ಇಡಿ ಕೈ ಹಿಡ್ಕೊಂಡು ಇದು ಮಾಡು. ತುಪ್ಪ ಮುಂದೆ ಏನ ತುಪ್ಪ ಚಲ ಐತಲ್ಲ ಅದು डेऱ्यातलं मिक्स असते ते चांगलं आहे. गड मम्मी कसं देते असं आहे, प्युअर असते ते घरी. काय गड मम्मी सगळं टेस्ट नाही, मी टेस्ट केले नाही तरी सांगा का. ಓಕೆ, ಸೂಸ್ಲಕ್ಕೆ ರೆಡಿ ಮಾಡ್ತೀನಿ. ಹಾಗೆಯೇ ನೋಡ್ರಿ, ಯಾರಿಗೆ ಬೇಕಾ ಡ್ರೆಸ್ ಕಲೆಕ್ಷನ್ ಸಖತ್ತಾಗಿದ್ದಾವ. ಎಲ್ಲು ಮತ್ತು XXL ಸೈಜ್ನೊಳಗೆ ಅವೈಲೇಬಲ್ ಇದ್ದಾವ. ಯಾರಿಗೆ ಬೇಕು ನೋಡ್ರಿ, ಹೊರಗಡೆ ತೊಗೊಂಡ್ರೆ ನಿಮ್ಗೆ 1400 1500 ಅದಾವ. ನನ್ನ ಹತ್ರ ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀನಿ. ರೆಡಿ ಆಗೈತೆ ನೋಡ್ರಿ. ನಿಮ್ಮವ್ವ ಹಿಟ್ಟು ಕೊಡ್ಬಾರ್ದನ? ಈಗ ಹಿಂಡಿ ಹಾಕಿ ಪುಟಾಣಿಟ್ಟಾಗಿ ಕಲ್ಸಿಬಿಡ್ತೀನಿ. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಬ್ರದ್ದು ಮನೆಯೊಳಗೆ ಒಳಕಲ್ ಪೂಜೆ ಐತ್ರಿ, ಹೇಳೋಗಿದ್ರು.
ಅದ್ರ ಜೊತೆಗೇ ಸ್ವಲ್ಪ ಮಕ್ಕಳು ಕರ್ಕೊಂಡು ಗಾರ್ಡನ್ಗೆ ಅದೆಲ್ಲ ಹೋಗಿ ಬರ್ಬೇಕಾ. ಸೊ ದೀಪಕ್ಕ ಬರ್ತಾಳ, ನಮ್ಮ ನಾದ್ನಿ ಮಂದತೈ ಅಂತದಾರ, ಸೊ ಇನ್ನೊಬ್ಬರು ಅದಾರ. ಹಾಗಾಗಿ ಹೋಗೋಣಂತ ಬರ್ರಿ. ಅದಕ್ಕೆ ಹೋಗ್ತಾ ಹೋಗ್ತಾ ಸೀರೆನ ಉಟ್ಕೊಂಡು ಹೋದ್ರೆ ಬರ್ತಾ ಅಲ್ಲಿ ಒಳಕಲ್ ಪೂಜೆಗೆ ಬಳಿ ಉಡೋಕೆ ಅದೇ ಹೇಳ್ಯಾರಿ. ಅಲ್ಲಿಗೆ ಹೋಗಿ ಬಂದ್ರಾಯ್ತು ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಅದು ಹೆಂಗೆ ಅಡ್ಜಸ್ಟ್ ಆಗುತ್ತೋ ಗೊತ್ತಿಲ್ಲ. ಸಾಯಂಕಾಲ ಸುಮಾರು ಈಗ 5:30 ಆಗೋಗೈತೆ ಟೈಮ. ನಾನು ಕೂಡ ರೆಡಿ ಆಗಿದ್ದೀನಿ. ಸ್ವಲ್ಪ ಏನಾದರೂ ಮನೆಯೊಳಗೆ ಸಿಂಪಲ್ಲಾಗಿ ತಿಂಡಿ ಮಾಡ್ಕೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ಎಲ್ಲರೂ ಒಂದೊಂದು ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಈಗ ನಾನು ಕೂಡ ಏನು ಮಾಡಿ ನಾನು ತೋರಿಸ್ತೀನಂತ ಬರ್ರಿ. ಆದಷ್ಟು ವಿಡಿಯೋಗೂ ಸಪೋರ್ಟ್ ಮಾಡಿರಿ. ಓಕೆ, ಸಂಜೆಗದಲ್ರಿ ದೇವ್ರ ಮುಂದೆ ದೀಪದನ್ನೆಲ್ಲನೂ ಕೂಡ ಹಚ್ಚೋದು ನೋಡ್ರಿ. ಹಾಗೇ ಹುಡುಗರು ಕೂಡ ಈಗ ನೋಡ್ರಿ ಅವರು ಕೂಡ ಫ್ರೆಶ್ ಆಗಿ ಕೈಕಾಲು ಮಾರಿ ತಗೊಂಡಿದ್ದಾರೆ. ಈ ಬತ್ತಿ ಎಲ್ಲ ಹಚ್ಕೊಂಡಾರ. ಕಾಯ್ ಇದ್ರೊಳಗೆ ಹಾಕ್ರಿ ನೀರಿ ಮಟ್ಲಿ, ಸೈಡಿಗೆ ಹಾಕ್ತೀನಿ ಅಂದ್ರು. ತಗೋ ಆಯ್ತು ಬಿಡು ಪಿಲ್ಲೆ. ಸುಸ್ಲಾ ಮಾಡಿ ನೋಡ್ರಿ ಫ್ರೆಂಡ್ಸ, ಇಷ್ಟು ಸುಸ್ಲಾ ಮಾಡ್ಕೊಂಡೀನಿ, ನೋಡ್ತಾ ಇರ್ಬೋದು ನೀವು. ನಡಿ ಅಲ್ಲಿಕಿನ ಇಲ್ಲಿ ಚಂದ ಐತೆ ನೋಡಿ, ಹೋಗಪ್ಪ ರೀ. ಯವ್ವಾ ಹಿಂಗೆ ಮಾಡ್ತಾವ ನೋಡ್ರಿ ಹುಡುಗರು. ಇವು ಹಿಡಿಬೇಕಂದ್ರೆ ಒಂದು ಎಮ್ಮಿ ಹಾಕೊಂಡು ಮನೆಗೆ ಹೋದಂಗೆ ಆಗುತ್ತೆ ನೋಡ್ರಿ. ಮನೆಗಿದ್ದಾಗ ಒಂಥರ, ಹೊರಗೆ ಬಂದಾಗ ಒಂಥರ. ದೀಪಕ್ಕ, ನಮ್ಮ ನಾದ್ನಿ ಮತ್ತು ಇನ್ನೊಬ್ರು ಎಕಡೆ ಹೋದ್ರು, ಶ್ರಾವಣಿ, ಸಸಿ, ಮಕ್ಕಳು ಎಲ್ಲರೂ ನಡೆದೇವು ನೋಡ್ರಿ ಫ್ರೆಂಡ್ಸ್. ಹಾಂ ಯವ್ವ ಹಾಂ ಒಂದರೆ ಮಕ್ಕಳು ತಾಕತ್ತದ ಈಗ ಮೈಯಾಗ. ಅದೇನು ತಿನ್ನಲ್ಲ ಮಾವೊಂದು ಹಳೆಂದು ಕೂಡಿ. ಹಂಗೆ ಮಾಡ್ಬೇಡಪ್ಪು, ಬೀಳ್ತಿದ್ ನೋಡ, ಕೈ ಹಿಡ್ಕೊ ಮ್ಯಾಗ. ಇಲ್ಲಿನ ಬಕ್ಕಳದ ನೋಡಿ, ಈ ಕಡೆ ಬಾ ಅಪ್ಪು. ನಮ್ಮ ಮುಂದಿದ್ರೆ ನಮಗೆ ಸಮಾಧಾನ ರೀ. ಪಿಲ್ಲೆ ತು ಎಕ್ಟಿ ಪಡ್ತಾವ್ರಿ ರಾಜಾ, ಈ ಕಡೆ. ಯುಕ್ರ ಸಂಬಂಧ ಬರೋದು ನೋಡ್ರಿ ಫ್ರೆಂಡ್ಸ್. ಈಗ ಮನಸ್ಸು ಇದ್ರು ಇರ್ಲಿಕ್ಕಂದ್ರು ಮಕ್ಳ ಸಂಬಂಧ ಅಂತೇಳಿ ಅವ್ರಿಗೆ ಏನೋ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತೇಳಿ ಬರೋದು. ಚಾಲು ನಮ್ಮ ದಂಧಿ, ಎಲ್ಲಿ ಹೋದ್ರೆ ಬಂದ್ರೆ ಚಾಲು. ಪಾಪ ಆಲಿ ನೋಡ್ರಿ, ಅತ್ತಿಗೆ ಆಲಿ ಪಾಪ. ಚಲೋ ಆಲಿ, ನಿಮ್ಗೂ ಚಂದ ಆಲಿ, ಚಲೋ ಆಲಿ. ಎರಡು ಮಂದಿ ಒಂದೇ ಅದ, ಬ್ಯಾರೆ ಇಲ್ಲ, ಹೌದಿಲ್ರಿ? ಯಾರು ಬ್ಯಾರೆ, ಸಂಸಾರ ಅಂದ್ರೆ ಎಲ್ಲ ಒಂದೇ. ಮತ್ತ ಇಷ್ಟೇ ಹೆಣ್ಮಕ್ಳ ಜೀವನ ಅಂದ್ರೆ ಎಲ್ಲಾರ್ಗು ಅಷ್ಟೇ ರೀ. ಹೋಗೋಣಂತ ಬರ್ರಿ. ಇಲ್ಲೆಲ್ಲ ನೋಡ್ರಿ ಎಷ್ಟು ಚಂದ ಅದ ಗಾರ್ಡನ್ದಾಗ. ಅವ ಪಾರ್ ಬರ್ಲಿಲ್ಲ ಅಲ್ರಿ? ಹಾಂ, ಹೆಂಗೆ ಓಡಾಡ್ತಾವ ನೋಡ್ರಿ ಇವು ಎರಡು ಮಂದಿ. ಈ ಕಡೆ ಬೈಲಿಗೆ ಬರ್ರೋ ಎರಡು ಮಂದಿ, ನೀವು ಸಂದೆ ಬರ್ರೋ, ನನ್ನ ಟೆನ್ಷನ್. ಬರ್ರಿ, ಇವ್ರೊಬ್ರು ಅದಾರ ನೋಡ್ರಿ ಫ್ರೆಂಡ್ಸ್. ಹಾಯ್ ಮಾಡ್ರಿ. 5th ಫ್ಲೋರ್ನಾಗ ಇರ್ತಾರೆ ನೋಡ್ರಿ ಇವರು. ಈಗ ಹೊಸ್ದಾಗಿ ಜಾಯ್ನ್ ಆಗ್ಯಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅವರು. ನೋಡ್ರಿ ಫುಲ್ ಏನಂತ ಹೇಳ್ತೀರಿ, ಯಾವಾಗಾರು ಒಂದಿನ ನೀವು ಅಂತ ಮಾಡಾರ ನೋಡ್ರಿ. ಹಿಂಗೆ ಭಾಳ ಇದು ಇಲ್ಲ ಹೇಳ್ಕೊಳಕ್ಕೆಲ್ಲ ಇಲ್ಲ ಇಡ್ರಿ. ದೀಪಕ್ಕ ಹೋಗ್ತಾ ಕಾರ್ಯಕ್ರಮಕ್ಕೆ ಹೋಗಮ್ಮ ಸೀರೆ ಉಟ್ಕೊಂಡು ಬಾ, ನಾನು ಉಟ್ಕೊಂಬಂದಿನಿ ನೋಡ್ರಿ. ಅವರು ಹಾಗೆ ಬಂದಾರ, ಬೇಸರ ಐತಂತ ಹಾಗೆ ಬಂದಾರ. ಈಗ ನೋಡ್ಬೇಕೆ ನೋಡ್ರಿ ಸದ್ಯಕ್ಕೆ. ಚಲೋ ಇಲ್ಲಂದ್ರಿ ಪಾರ್ಗಳ ಸೆಟ್ಟಿಗೆ ಚಂದವ. ಹಾಂ, ಈಗಿನ ಇದು ಹಾಳಿ ಸಮಯ ಹುಚ್ಚಿಲ್ಲಲ್ರಿ ಒಂದೊಂದು. ಹೌದೌದೌದು, ಫಿಟ್ಟಿಂಗ್ ಮಾಡಿಲ್ಲ ಇನ್ನ. ಕುಂಡ್ರ ಮೇಲೆ ನಾಸ್ತಾನ ಮತ್ತ ಇಲ್ಲಿ ಕುಂಡಿರ್ತೀವ್ರಪ್ಪ. ಈಗ ಎಲ್ರೂ ಕೂಡ ಲೈಟಾಗಿ ಮನೆಯಿಂದ ಒಬ್ರಿಗೊಬ್ರು ತಿಂಡಿ ಮಾಡ್ಕೊಂಡು ಹೋಗಿದ್ದೀವಿ ನೋಡ್ರಿ. ಮಕ್ಕಳಿಗಂತರೂ ಕೂಡ ಮನೆಯಿಂದ ಊಟ ಅಂತಂದ್ರೆ ಬೇಜಾರು, ಮನೆಗೂ ಅದೇ ಇರ್ತೈತಿ. ಹಾಗಾಗಿ ಸ್ವಲ್ಪ ಎಲ್ಲ ಮಕ್ಕಳಿಗೂ ಚಟಕ್ ಮಟಕ್ ಇರಲಿ ಅಂತೇಳಿ ಒಬ್ರಿಗೊಬ್ರು ತಿಂಡಿ ಮಾಡ್ಕೊಂಡು ಹೋಗಿದ್ವಿ. ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ. ಸ್ವಲ್ಪ ಕತ್ಲಿ ಇತ್ತಲ್ಲಿ ಅಂದರೂ ಅಡ್ಜಸ್ಟ್ ಮಾಡಿದ್ವಿ ಫ್ರೆಂಡ್ಸ. ನಿನ್ನೆ ನೋಡ್ರಿ ನಾವು ಗಾರ್ಡನ್ಗದೆಲ್ಲ ಹೋಗಿದ್ವಲ್ಲ, ಸ್ವಲ್ಪ ಅಲ್ಲೆಲ್ಲ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಒಯ್ದಿದ್ವಲ್ಲ ಅದನ್ನೆಲ್ಲ ತಿನ್ಕೊಂಡು ಬರುವಾಗ ನಮ್ಮ ಜೊತೆಗಿದ್ದವರು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ರೀ.
ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಕೂತ್ವಿ. ಇಲ್ಲಿ ಹಿಂದಗಡೆ ಬಸವೇಶ್ವರ ಜಯಂತಿ ನಿಮಿತ್ತ ಅಲ್ಲಿ ಪ್ರಸಾದ ಇಟ್ಟಿದ್ರು. ಮನೆಗೆ ಬಂದಿದ್ರು, ನಿಮ್ಗೆ ಹೇಳಿ ಹಿಡಿದ ಪಟ್ಟಿನೂ ಕೂಡ ದೇವ್ರು ನನ್ನ ಕಡೆಯಿಂದ ಕೊಡಿಸಿದ್ನಂತೇಳಿ. ಆಗ ಹೇಳ್ಕೋಬಾರ್ದಂತ ಕೊಟ್ಟಿದ್ದು, ಆದರೆ ಯಾರಿಗಾದ್ರೂ ಒಬ್ರಿಗೆ ಮೋಟಿವೇಶನ್ ಆಗ್ತದ, ಇಲ್ಲಪ್ಪ ನಾವು ಮಾಡ್ಬೇಕನ್ನೋದೊಂದು ಭಾವನೆ ಬಂತಂದ್ರೆ ಅದಕ್ಕೂ ಒಂದು ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಿಂದ ಅಷ್ಟೇ, ಮತ್ತೇನೂ ಇಲ್ಲ. ಈಗ ಬೆಳಗ್ಗೆ ಲಗುಟನೆ ಎದ್ದೇನ್ರಿ ನೋಡ್ರಿ, ಯಾವ ಪರಿಗೆ ಆಗ್ಬಿಟ್ಟದ. ಎದ್ದು ಮಾಡಿ ಬಾಂಡೆ ಇದ್ದು ರೀ, 4 ಬಾಂಡೆ. ಅವು ಬಾಂಡೆಗಳು ತಿಕ್ಕೊಂಡು ಕಸ ಹುಡ್ಗೋದು ಸ್ನೇಹನೆಲ್ಲ ಒರೆಸಿದ್ಲು. ಈಗ ಎಲ್ಲ ದೇವರು ಎಲ್ಲನೂ ಕೂಡ ತಿಕ್ಕಿನ್ರಿ. ಆರ್ತಿರಿ ನೋಡ್ರಿ, ಇದು ಆರ್ತಿನೂ ಕೂಡ ಎಲ್ಲ ತಿಕ್ಕೊಂಡಿದ್ದೀನಿ. ಹುಡುಗರ ಕಡೆಯಿಂದ ಬಿಸ್ಕಿಟ್ ತರಿಸೀನಿ, ಅಡುಗೆ ಮಾಡೋದು ಲೇಟ್ ಆಗುತ್ತೆ, ಬ್ಯಾಳೆಗದು ಹಾಕಬೇಕು ಅದಕ್ಕಂತೇಳಿ ಬಿಸ್ಕಿಟು ಮತ್ತು ಹಾಲು ತರಿಸೀನಿನೇ ಈಗ. ಆಮ್ಯಾಗ ದೇವರದೆಲ್ಲನೂ ಕೂಡ ತಿಕ್ಕಿನ್ರಿ. ಇವತ್ತು ಹೂವದೆಲ್ಲ ಹೋಗಿ ತೊಗೊಂಬರ್ತೀವಿ ಫ್ರೆಂಡ್ಸ್, ಅದಕ್ಕೆ ಲಗು ಎದ್ದೀನಿ. ಅಕ್ಷಯ ತೃತೀಯ ಇವತ್ತು ಎಲ್ಲ ರೀತಿಯಿಂದನೂ ಕೂಡ ನಾವು ಖುಷಿಯಾಗಿ ಮಾಡ್ಬೇಕು ನೋಡ್ರಿ. ಎಲ್ಲನೂ ಕೂಡ ಒಳ್ಳೇದಾಗಲಿ, ಅಕ್ಷಯವಾಗಲಿ, ನಮ್ಮ ಖುಷಿ ಸಂತೋಷ ನಮ್ಮ ಮನೆಯೊಳಗೆ ಲಕ್ಷ್ಮೀ ಮಾತಾ ಸದಾಕಾಲ ನೆಲೆಸಲಿ. ಆರೋಗ್ಯ ಆಯುಷು ಎಲ್ಲ ರೀತಿಯಿಂದನೂ ಕೂಡ ಗಂಡ ಹೆಂಡತಿ ಸಂಬಂಧನೂ ಕೂಡ ಆಗಿರ್ಬೋದು, ಮಕ್ಕಳು ಮಾತು ಕೇಳೋರಾಗಿರ್ಬೋದು, ಎಲ್ಲ ಖುಷಿಯಿಂದ ಸಾಗಲಿ, ಎಲ್ಲನೂ ಕೂಡ ಸಮೃದ್ಧಿ ಆಗಲಿ, ಎಲ್ಲವೂ ಕೂಡ ಅಕ್ಷಯವಾಗಲಿ ಅಂತ ನಿಮ್ಮೆಲ್ಲರಿಗೂ ವಿಶ್ ಮಾಡ್ತೀನಿ. ಬಿಡ್ತಿ ಅಣ್ಣ? ಬಿಡ್ರಿ, ಇವತ್ತ ಬೈಸ್ಕೊಬೇಡ್ರಿ. ಇವತ್ತೇ ಬೈಸ್ಕೊಂಡ್ರಂದ್ರೆ ಇಡೀ ವರ್ಷ ಬೈಸ್ಕೊತೀರಿ. ಇವತ್ತು ಗಜ್ಜ ತಿಂದ್ರಿ, ಇಡೀ ವರ್ಷ ಗಜ್ಜ ತಿಂತೀರಿ. ಇಡುವಲ್ಲಿ ಇದು ಆ್ಯಕ್ಚುಲಿ ನಮ್ಮ ಪಿಲ್ಲನ್ ತೊಟ್ಲಿಗೆ ಬಂದಿದ್ದು ರೀ, ಬೆಳ್ಳಿ ಬಟ್ಲ ಮತ್ತು ಈ ಚಮಚ ನೋಡ್ರಿ. ಸೊ ಇದೇನೈತಿ, ಈಗ ಸ್ವಲ್ಪ ಹಸಿ ಹಾಲನ್ನು ಬೆಳ್ಳಿ ಬಟ್ಟಲ್ದಾಗ ಹಾಕಿ ಒಂದು ತೋಷಿಯಲ್ಲಿ ಇಟ್ಟು ರಾಯರ ಹತ್ರ ಇಟ್ಟು ಇದು ಮಾಡ್ತೀನಿ ರೀ. ಆಮೇಲೆಲ್ಲ ಪೂಜೆ ಇನ್ನು ಹೋಗಿ ಬಂದ್ಮ್ಯಾಗ ಇವತ್ತು ಆ್ಯಕ್ಚುಲಿ ಮಾವಿನ ಹಣ್ಣೆಲ್ಲ ತೊಗೊಂಬರ್ಬೇಕ್ರಿ. ಇವತ್ತಿಲಿಂದ ಸ್ಟಾರ್ಟ್ ನೋಡ್ರಿ ಮಾವಿನ ಹಣ್ಣು ತಿನ್ನೋದು. ಎಷ್ಟೇ ಲಗುಟ್ ಬಂದ್ರೂ ಕೂಡ ನಮ್ಮ ಮನ್ಯಾಗ ಬೈತಿದ್ರು ಯಜಮಾನ್ರು, ಅಂದರೂ ನಾವು ಊರ ಕಡೆ ಹೋದ್ರೆ ತಿಂದು ಬರ್ತಿದ್ವಿ ರೀ. ಈಗ ಹುಡುಗರಿಗೆ ನೀರು ಇಟ್ಟಿನಿ, ಚಹಾ ಕುಡ್ದು ಅವ್ರಿಗೆ ಮೈಗೆ ಹಾಕ್ತೀನಿ ರೀ, ಜಳಕ ಮಾಡಿಸ್ತೀನಿ, ಇಬ್ಬರಿಗೆ ತಲೆ ಸ್ನಾನ ಮಾಡಿಸ್ತೀನಿ. ಇದು ಕೂಡ ಅಷ್ಟೇ ರೀ, ಪಾತ್ರೆ ಎಲ್ಲ ನೀಟಾಗಿ ತೊಳೆದೀನಿ. ಮೊದಲಿಗೆ ಚಹಾ ಮಾಡ್ಕೊತೀನಿ. ಮೊನ್ನೆ ತಂದೆ ನೋಡ್ರಿ ಹೊಸ ಡ್ರೆಸ್, ಇವತ್ತು ಹಬ್ಬ ಐತಂತೆ ಹಾಕ್ಕೊಂಡಿನಿ. ಪಿಲ್ಲೆ ಹಾಕ್ಕೊಳಣ. ಈ ಕೈ ಬಿಡು ಓದ್ ತೊಳಗೋದೈತಿ. ಅಯ್ಯೋ ನೋಡ್ರಿ, ನಾವು ಯಾವಾಗಾರ ಹೋಗ್ತಿರ್ತೀವಿ, ಮ್ಯಾಗ ತಳಗ ಆತದ ಲಿಫ್ಟ್. ಅಪರೂಪಕ್ಕೆ ಹೋಗ್ತಿರ್ತೀವಿ ನಾವು. ಚಂತನ ಅಡ್ಡಾಡೋರಿಗೆ ಏನೂ ಅರ್ಜೆಂಟ್ ಬರೋಂಗಿಲ್ಲ ಲಿಫ್ಟಿಂದು. ಇವಾಗ ಬರೋತನ ಹೋತು, ಮತ್ತೆ ಹಿಡಿತನ ಮತ್ತೆ ಮ್ಯಾಗ ಹೋಗ್ತಾರ, ಮತ್ತೆ ಮ್ಯಾಗ ಸ್ವಲ್ಪ ಇದು ತರಕ್ಕೆ ಹೊಂಟೀನಿ ರೀ, ಹಣ್ಣುಗಳು ತರಕ್ಕೆ ಹೊಂಟೀನಿ ಹಬ್ಬದಕ್ಕೆ. ಹೂವು ಅದೆಲ್ಲ ಬಿಸಿಲಾಗೋದ್ರಾಗ ಹೂವು ಬರ್ಬೇಕಂತ ಎಷ್ಟು ತಯಾರು ಮಾಡಿದೆ. ಈ ಹುಡುಗರ ಸಂಬಂಧ ವಿಕೆಟ್ ಮೈ ಕೈ ಮನೆ ದೇವ್ರ ಪೂಜೆ, ನೀರು ತುಂಬೋದು, ಬಾಂಡೆ ಒಗ್ಯಾಣ ಇದೆಲ್ಲ ಮಾಡೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ 11 ಗಂಟೆ ಆಗೇ ಹೋಯ್ತು. ಮಾರ್ಕೆಟಿಗೆ ಬಂದಿದ್ದೀವಿ ರೀ. ಹಾಗೆ ಕಬ್ಬಿನ ಹಾಲು ಕುಡಿತೀನಂದ ನಮ್ಮ ಪಿಲ್ಯ, ಅದಕ್ಕೆ ಕಬ್ಬಿನ ಹಾಲು ಕುಡ್ಸಕ್ಕೆ ನಿಂತೀನಿ ನೋಡ್ರಿ. ಒಳಪ್ಪ ಈ ಕಡೆ ಭಾರಿ ಚಂದ ಕಾಣತ್ತ ನೋಡ್ರಿ, ಮೈ ಮ್ಯಾಗ ಮಸ್ತ್ ಬ್ರ್ಯಾಂಡೆಡ್ ಸ್ಪೈಡರ್ ಮ್ಯಾನ್. ಎಷ್ಟು ಖುಷಿ ನೋಡ್ರಿ ಅವನಿಗೆ. ಸಾವ್ಕಾಸ ಮೈ ಚಲ್ಕೋಬೇಡ. ಸಣ್ಣ ಗ್ಲಾಸ್ ತೊಗೊಂಡಿವ್ರಿ, 15 ರೂಪಾಯಿ ಅಂತ. ಕುಡಿಯಮ್ಮ. ದೇವ್ರೇ ಬಿಸಿಲು ನೋಡ್ರಿ ಹಂಗೆ ರೆಮ್ಮನತ್ತ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲ. ರೋಡ್ ದಾಟುವಾಗ ವಿಡಿಯೋ ಮಾಡೋಕೆ ಆಗಲ್ಲ, ಅದಕ್ಕೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಹೊಂಟಿ ನೋಡ್ರಿ ಫ್ರೆಂಡ್ಸ್. ಎಲ್ಲಿ ಹೋದ್ರು ನಮ್ಮ ತಂದು ನಮ್ಮ ಕಾಯಕ ಮಾಡಬೇಕು, ಬಿಟ್ಟರೆ ನಡೆಯಂಗಿಲ್ಲ. ಮನೆಯಾಗಿದ್ದಾಗಂತೂ ಅದೇ ಇರುತ್ತೆ ರೂಟೀನ. ಅದಕ್ಕೆ ಹೊರಗೆ ಬಂದಾಗ ಒಂದು ಸ್ವಲ್ಪ ಕಷ್ಟ ಆದ್ರೂ ತೊಗೋತಿರ್ತೀನಿ. ಈ ಪಿಲ್ಲೂರನ್ನ ಈ ಥರ ಕೈ ಹಿಡ್ಕೊಂಡು ನೋಡ್ರಿ, ನನಗೆ ಗೊತ್ತಾಗಲ್ಲ, ಅವ್ನಿಗೆ ಓಡ್ಬಿಡ್ತಾನೆ ಅವ್ರು ರೋಡ್ನಾಗ. ಅದಕ್ಕಂತೇಳಿ ಈ ಥರ ಅವ್ನಿಗೆ ಕೈ ಹಿಡ್ಕೊಂಡು ಹೊಂಟಿ ನೋಡ್ರಿ. ಸದ್ಯಕ್ಕೆ ಬರ್ ಮನೆಗೆ ಹೋಗ್ತೀನಿ. ಬಿಸಿಲ ಅಂದ್ರೆ ಆಪರಿ ಐತೆ ನೋಡ್ರಿ, ಮಳೆ ಬಿಡುತ್ತೆ. ಮಳ್ಳ ಹೊರಗೆ ಅಡ್ಡಾಡೋರಿಗೆ ಏನು ಅನ್ಸಂಗಿಲ್ಲೇನ, ರೂಢ ಇರುತ್ತೆ. ಆದ್ರೆ ಮನ್ಯಾಗ ನಾವು ಇರೋರಿಗೆ ಹೊರಗಡೆ ಹಿಂಗೆ ಬಂದು ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ತ್ರಾಸಾಗುತ್ತೆ ನೋಡ್ರಿ. ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಕೈಯಾಗ ಒಂದು ಚೀಲ ಇಷ್ಟ ಅನ್ಸ್ಕೊತೈದ್ರಿ, ಕಂಡಪಟ್ಟಿ ವಜ್ಜದ. ಬಸವಣ್ಣಂದು
ಜಾತ್ರೆ ಇಟ್ಟಾರ ನೋಡ್ರಿ ಫ್ರೆಂಡ್ಸ್ ಏರಿಯಾದೊಳಗೆ. ಮೂರ್ತಿ ಬಸವೇಶ್ವರ ಜಯಂತಿ ನಿಮಿತ್ತವಾಗಿ ಇಟ್ಟಿದ್ದಾರೆ ನೋಡ್ರಿ. ಹಂಗೆ ಗಣಪತಿನ ಕುಂದ್ರಿಸ್ತಾರೆ ನೋಡ್ರಿ ಫ್ರೆಂಡ್ಸ ಮಂಟಪದೊಳಗೆ. ಅದೇ ಥರ ಬಸವೇಶ್ವರದ ಜಯಂತಿಗೂ ಈ ಥರ ಕುಂದ್ರಿಸ್ತಾರೆ ನೋಡ್ರಿ. ಮನೆಗೆ ಬಂದೀನಿ ನೋಡ್ರಿ. 250 ರೂಪಾಯಿ ಫೋನ್ಪೇ ಮಾಡೀನಿ, 400 ರೂಪಾಯಿ ಕ್ಯಾಶ್ ತೊಗೊಂಡೋಗೀನಿ. ಕ್ಯಾಶ್ದೊಳಗೆ 50 ರೂಪಾಯಿ ಓದೈತಿ. ಎಷ್ಟಾಯ್ತು ನೋಡ್ರಿ, ಅದು 250, ಅದೊಂದು 350, 600 ರೂಪಾಯಿ ನೋಡ್ರಿ ಫ್ರೆಂಡ್ಸ್. ಇದು ಏಟೈತ್ರಿ ಸಂತಿ, ಇಷ್ಟಕ್ಕೆ 600 ರೂಪಾಯಿ ನೋಡ್ರಿ. ಬಾಳೆನೆಲ್ಲಿಟ್ಟೆಪು ಒಳಗಿಟ್ಟಿದಿ. ನೇ ರಂಗೋಲಿ ಹಾಕಕತ್ತಾಡ್ರಿ, ಬಾಕಲಿ ಇಕ್ಕಿಲೆಲ್ಲ ಒರೆಸ್ಕೊಂಡಾಳ. ಅದು ಓಮಂತ ಇನ್ನೇಗೆ ಬರ್ದೆ ಮನ್ನಿದ್ ಅದು ಆ ಡೋರ್ ಒರೆಸ್ಕೊಂಡಿಲ್ಲನ, ಅದು ಮತ್ತು ಮನ್ನಿದ ಯಾಕೈತು ಓಮ पहिलाच आहे ते पाण्यामध्ये ठेवले का तोरणा लई वेळ झाले का ಸೀರೆಗಳು ಇಷ್ಟೆಲ್ಲ ಸೇಲ್ ಆಗ್ಯಾವ ನೋಡ್ರಿ. ಅವನ್ನೆಲ್ಲ ಸೈಡಿಗೆ ಎತ್ತಿಟ್ಟಿನಿ. ನಮ್ಮ ಅತ್ತಿ ದಿನ 2-3 ಯಾಕೆ ಒಕ್ಕಡ್ತಿದ್ದಿ, ಒಟ್ಟು ಜಮಾ ಮಾಡಿಡು ಅಲ್ಲಿ ಇದು ರದ್ದಿ ತೊಗೊಳೋರ್ ಬಲ್ಲೆಕ್ಕೆ ಹಾಕಿರ ರಟ್ಟೆ ಎಟ್ಟು ಬರ್ತಾವ್ರು ಬರ್ತಾವೆ 20-30 ರೂಪಾಯಿ ಯಾರು ಕೊಡ್ತಾರೆ ಹೇಳೋಣ. ಒಟ್ಟು ಅಲ್ಲಿ ಸೈಡಿಗೆ ಜಮಾ ಮಾಡ್ಕೊತಿತ್ತೀನಿ ರೀ. ಇಷ್ಟು ಸೀರೆಗಳು ಅದಾವ ಫ್ರೆಂಡ್ಸ. ಸ್ನೇಹ ಇದನ್ನೆಲ್ಲ ಒರೆಸ್ಕೊಂಡು ಮತ್ತು ನೀಟ್ ಮಾಡಿ ಎಲ್ಲ ಇಟ್ಟಾಳ. ವೀಡಿಯೋ ಮಾಡ್ಬೇಕ್ರಿ, ಬಡ ಬಡ ಸೇಲ್ ಆತಾವು. ಇದು 1 ಕಿಲೋ ಅಕ್ಕಿ ತೊಗೊಂಡು ಬಂದೀನಿ ರೀ ಫ್ರೆಂಡ್ಸ್. ಇಷ್ಟು ರೊಕ್ಕ ಇಷ್ಟ ಐತೆ ನೋಡ್ರಿ. 600 ರೂಪಾಯಿ ಅಂದ್ರೆ ಏನೈತೆ ನೋಡ್ರಿ. ಇದು 120 ರೂಪಾಯಿ ಐತ್ರಿ. ಇವು ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಧನಿಯಾ, ಮತ್ತು ಇಲ್ಲಿ ಹುಗ್ಗಿ ಅಕ್ಕಿ ನೋಡ್ರಿ, ಹುಗ್ಗಿ ಅಕ್ಕಿ, ಆಮೇಲೆ ಇದು ಎಲ್ಲಿ ತೊಗೊಂಡು ಬಂದೀನಿ ರೀ. ಕರಿಬೇವು, ಕೊತ್ತಂಬರಿ, ಪಿಲ್ಯಕ್ಕೆ ಸೌತೆಕಾಯಿ ಬೇಡ್ದ ಸೌತೆಕಾಯಿ. ಅಲ್ಲಿ ಕಬ್ಬಿನ ಜ್ಯೂಸ್ ಕುಡ್ದು ಅಲ್ಲಿ ಒಂದು 30 ರೂಪಾಯಿ. 1 ಕಿಲೋ ಶೇಂಗಾ, ಸಾಸ್ಮಿ, ಅಕ್ಕಿ. ಇದ್ರಾಗೂ 10 ರೂಪಾಯ್ದು 2 ಸರಿ ಜೀರಿಗೆ ತೊಗೊಂಡಿನಿ ರೀ. ಬಿರಿಯಾನಿ ಎಲೆ ಇಷ್ಟೈತೆ ನೋಡ್ರಿ ಸಂತಿ ಫ್ರೆಂಡ್ಸ. ಈ ಸದ್ಯಕ್ಕೆ ಪಟಕ ನಂಗೆ ಬ್ಯಾಳೆಗೆ ಹಾಕ್ತೀನಿ. ಬೆವ್ರು ನೋಡ್ರಿ ಯಾವ ಪರಿ ಅಂದ್ರೆ ಯಾವ ಪರಿ ಆಗೈತೆ ಅಂತೇಳಿ ಸಿಕ್ಕಾಪಟ್ಟಿ ಜಳ ಐತೆ ನೋಡ್ರಿ. ಮನೆಗೆ ಇದ್ದದ್ದು ಮಾಡೋದ ಬೇರೆ, ಹೊರಗೆ ಹೋಗಿ ರೊಕ್ಕನ ಹಾಕಬೇಕು, ಹೈರಾಣನ ಆಗಬೇಕು, ಮನೆಗೆ ಬಂದು ಮಾಡಬೇಕು. ಹಿಂಗಂದಾಗ ಡಬಲ್ ಹೈರಾಣ ಆಗ್ಬಿಡ್ತೈತೆ ನೋಡ್ರಿ ಫ್ರೆಂಡ್ಸ. ಇರಲ್ಲಕ್ಕ ಗಟ್ಟಿ ಆಗ್ತೀವಿ ನಾವು, ಸ್ಟ್ರಾಂಗ್ ಆಗ್ತೀವಿ ಇನ್ನೂ ಕೂಡ. ಒಂದೊಂದು ಸರಿ ನಮ್ಮ ಹೆಂಗಂತಿದ್ದಂದ್ರೆ ಈ ಕೈಬೆಲೆದೆಲ್ಲ ನಮ್ಮ ಯಜಮಾನ್ರು ತರ್ತಿದ್ರಲ್ಲ, ಗಂಡ್ಮಕ್ಳು ಚಲೋ ತರಲ್ಲ, ನೀನಾ ಹೋಗು ಅಂತಿದ್ಲು. ಆಮೇಲೆ ಈಗ ನಾವು ಹೋಗ್ಬೇಕಂತಕ್ಕೆ ಸ್ವಾಜ್ಞೆ 50 ರೂಪಾಯಿ ನನ್ನ ಗಂಡು ಕೊಟ್ರೆ 100 ರೂಪಾಯಿ ನಾನು ಕೈಲಿ ಹಾಕಿ ತರಕತ್ತೆ. ಈಗ ಅದು 100 ರೂಪಾಯಿನೂ ನಾನು ಹಾಕಕತ್ತೀನಿ, ಅದು 50 ನಾನು ಹಾಕಕತ್ತೀನಿ. ಯಾರೇ ಆಗಲಕ್ಕ ನೋಡ್ರಿ ಫ್ರೆಂಡ್ಸ, ಗಂಡದೇರು ಎಷ್ಟು ತರ್ತಾರೆ ಅಷ್ಟರಾಗ ಮಾಡ್ಕೊಂಡು ಹೋಗೋದು ಒಂದೊಂದ್ಸರಿ ಉತ್ತಮ. ನಾವು 10 ರೂಪಾಯಿ ಉಳಿಸ್ಬೇಕಂತ ನಾವು ಹೋಗ್ತೀವಿ, 100 ರೂಪಾಯಿ ಎಲ್ಲರೂ ಹೋಗ್ತಿರ್ತೈತಿ. ನಾವು ಮೂರ್ಯಾಗ ಹೋಗೋದನ್ನ ಹಿಡಿತಿರ್ತೀವಿ, ಆದ್ರೆ ಅದು ತಲಬಾಗ್ಲಾಗ ಎಲ್ಲೋ ಹೋಗ್ತಿರ್ತೈತಿ. ಹಾಗಾಗಿ ಹೆಣ್ಮಕ್ಳು ಮಾಡಿದ್ದು ಎಷ್ಟಾದರೂ ಕೂಡ ಉಳಿತಾಯ ಆಗೇ ಆಗುತ್ತೆ, ಇಲ್ಲಂತಲ್ಲ. ಅದಕ್ಕೆ ತಕ್ಕಂಗೆ ಗಂಡ್ಮಕ್ಳದೂ ಕೂಡ ಒಂದು ಸ್ವಲ್ಪ ಇರಬೇಕು ಎಲ್ಲ ರೀತಿಯಿಂದನೂ ಕೂಡ. ಹೆಣ್ಮಕ್ಳು ಮಾಡ್ತಾರೆ, ನಾನು ತುಂಬ ಜನ ಗಂಡ್ಮಕ್ಳು ಹೆಣ್ಮಕ್ಳು ಮೈಮೇಗೆ ಬಿಟ್ಟು ಬಿಡ್ತಾರೆ. ಅದಕ್ಕೆ ಅವಕ್ಕೆ ನಾಯಿಗೆ ರೊಟ್ಟಿ ಆಸೆ ತೋರಿಸ್ದಂಗೆ ಆಗುತ್ತೆ ರೀ. ಹೆಣ್ಮಕ್ಳು ಮಾಡ್ತಾರ ಅಂತಂದ್ರೆ ಕ್ರಮೇಣ ಎಲ್ಲ ಒಂದಲ್ಲ ಅಂತೇಳಿ 9 ಎಲ್ಲ ರೀತಿಯಿಂದನೂ ಕೂಡ ನಾನು ಹೆಂಗೆ ಮಾಡ್ಕೊತ ಹೊಂಟೀನಿ. ತುಂಬ ಜವಾಬ್ದಾರಿಗಳು ತಲೆ ಮೇಲೆ ಬೀಳಕತ್ತಾವ. ಒಂದೊಂದ್ಸರಿ ನಮ್ಮ ಮಮ್ಮಿ ಹೇಳಿದ್ದು ಸರಿನೂ ಅನ್ಸುತ್ತಾ, ಒಂದೊಂದ್ಸರಿಗೆ ಮೊದ್ಲಿನಂಗನೆ ಯಾಕೆ ಅಂದ್ರೆ ಗಂಡ್ಮಕ್ಳು ಹೋಗಿ ಮಾಡ್ಕೊಂಬ ಅಂತೇಳಿ ರೊಕ್ಕ ಪಕ್ಕ ಕೊಟ್ರ ಅದೊಂದು ಮಾತು ಬೇರೆ ರೀ, ಹೋಗಿ ತೊಗೊಂಬರಕ್ಕೆ. ಈಗ ನಾನಾ ಮಾಡ್ಕೊಳಕತ್ತೀನಿ ಎಲ್ಲ ರೀತಿಯಿಂದನೂ ಕೂಡ. ರೊಕ್ಕನೂ ಹಾಕಬೇಕು, ಮಾಡಬೇಕು, ಮನಿದು ನೋಡ್ಕೋಬೇಕು, ಮಕ್ಳು ನೋಡಬೇಕು, ಯೂಟ್ಯೂಬ್ ನೋಡಬೇಕು, ಬಿಸ್ನೆಸ್ ನೋಡಬೇಕು, ಎಲ್ಲ ಸ್ಟ್ರೆಸ್ ಅದಂಗೆ ಹಾಕತ್ತದ. ಇತ್ತೀಚೆಗೆ ಯಾಕಾರ ಇದನ್ನೆಲ್ಲ ಹೊತ್ಕೊಳತ್ತೀನಪ್ಪ, ಯಾಕಾರ ಇದನ್ನೆಲ್ಲ ಮುಂದರಿಯಕತ್ತೀನಪ್ಪ ಅಂತ ಒಂದು ಕಡೆ ಬೇಜಾರಾದರೂ ಕೂಡ ನನ್ನ ಅಗತ್ಯ, ನನ್ನ ಅವಶ್ಯಕತೆಗಳಿಗೆ ಏನೇನು ಬೇಕಲ್ಲ ಅದನ್ನೆಲ್ಲ ನಾ ಪೂರೈಸ್ಕೊಳತ್ತೀನಿ. ನಂದಿರಲಿ, ನನ್ನ ಮಕ್ಕಳದಿರಲಿ, ಎಲ್ಲ ರೀತಿಯಿಂದನೂ ಕೂಡ. ಅದು ಒಂದು ಖುಷಿ ಅಂತ ಅನಿಸ್ತೈತಿ. ಬಟ್ ಎಲ್ಲೋ ಒಂಥರ ಬೇಜಾರು. ಮಾತಾಡು ನೋಡ್ರಿ ನಮ್ಮ ಮಮ್ಮಿ ಪೂಜಾ ಮಾಡ್ಯಾಳ. ಇಲ್ಲಿ ಊಟಕ್ಕೆ ತಗೊಂಡಿವಿ. ರೊಕ್ಕ ನಾ ಈಗ ತು ಬೋಲ್ ಮಾಡ್ತೀನಿ ಬೋಲೇನು ಪೂಜೆ ಅಂತ ಆಗೈತೆ ನೋಡ್ರಿ. ಇವತ್ತು ಅಕ್ಷಯ ತೃತೀಯದ್ದು ಫ್ರೆಂಡ್ಸ. ನಮ್ಮ ಯಜಮಾನ್ರಿಗೆ ಹಿಡಿದ ಮಾತಾಡಂದ್ರ ನಂಗೆಲ್ಲ ಬರಲ್ಲ, ನಾ ಎಲ್ಲ ಕಲ್ತಿಲ್ಲ, ನಿನ್ನಂಗೆ ಗೊತ್ತಾಗಂಗಿಲ್ಲ, ನಿನ್ನಷ್ಟು ಕಲ್ತಿಲ್ಲ ಅಂತಾರ. ಮಕ್ಳಿಗಾರ ಮಮ್ಮಿ ಅಂತ ನಾಚ್ಕೋತಾರ. ನಾನು ನಮ್ಮ ಮಮ್ಮಿ ಹೊಟ್ಟೆಗಿದ್ದಾಗ ಎಲ್ಲ ಕಲ್ತು ಬಂದೀನಿ ಫ್ರೆಂಡ್ಸ್.
ಅದಕ್ಕೆ ನನಗೆಲ್ಲ ಬರ್ತೈತಿ. ಅದಕ್ಕೆ ನಾ ಎಲ್ಲ ಒಬ್ಬಾಕಿನೇ ಬಡ್ದಿರ್ತೀನಿ. ಸೊ ಇರಲ್ಲಕ್ಕ ಈಗ ಅನ್ನ ಮಾಡೀನಿ, ಎಲ್ಲ ಪೂಜಿದು ಎಲ್ಲಾನು ಕೂಡ ಕೆಲಸ ಮುಗಿಸ್ಕೊಂಡಿದ್ದೆ. ಅದಾದ್ಮ್ಯಾಗ ಬಡ ಬಡ ಅಡಿಗೆ ಮಾಡ್ಕೊಂಡೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಸೆಕೆ ಇಟ್ಟು ಹಂಗಾಗಿ ಅಡಿಗೆ ಅದೆಲ್ಲಾನು ಕೂಡ ಲಘು ಮಾಡ್ಕೊಂಡೆ. ಮತ್ತೆ ಕೆಳಗಡೆ ಸಿದ್ದರಾಮ್ ಗದಿಗೆಗೆ ಅದೆಲ್ಲ ನೆವದಿ ತೋರಿಸಿ ಬಂದು ಸ್ನೇಹ, ಇಲ್ಲಿನೂ ಕೂಡ ನಾನು ನೆವದಿ ತೋರಿಸಿ ಅಕ್ಷಯ ತೃತೀಯ ಹೆಂಗ ನನಗ ಮನಸ್ಸಿಗೆ ಖುಷಿಯಾಗಿ ಕೊಡುತ್ತಾ ಹಂಗತ್ತೆ ಪೂಜೆ ಮಾಡೀನಿ. ಆಕ್ಚುಲಿ ಹೂ ತರದ ಮರ್ತು ಬಿಟ್ಟಿನಿ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಇವತ್ತು ಹೂ ತರದ ಮರ್ತು ಬಿಟ್ಟಿನಿ. ಅದಕ್ಕೆ ಏನಾದ್ರು ಒಂದ್ ದೇವರಿಗೆ ಕಮ್ಮಿ ಮಾಡ್ಬೇಕಂತ್ರಿ. ಎಲ್ಲಿಕಪ್ಪ ಅಂದ್ರೆ ಎಲ್ಲಾ ಕೊಟ್ಟರೆ ದೇವ್ರ ನಮ್ಮ ಮನೆಗೆ ಇರಲ್ಲ, ತಗೋಬಿಡ್ತಾನಂತ. ಒಂದ್ ಏನಾದ್ರು ಕಮ್ಮಿ ಇತ್ತಂದ್ರ ಇವ್ರೇನೋ ಕೊಟ್ಟಿಲ್ಲ ಅಂತ ಹೇಳಿ ಇರ್ತಾರಂತ. ಹಂಗಾಗಿ ಶ್ರಾವಣ ಲಕ್ಷ್ಮಿ ಒಳಗ ಮತ್ತ ದೀಪಾವಳಿ ಒಳಗೂ ಕೂಡ ಒಂದೇನಾದ್ರು ಕಮ್ಮಿ ಇದು ಮಾಡ್ತಾರಂತ. ಸಿಕ್ಕಾಪಟ್ಟೆ ಉರಿ ನೋಡ್ರಿ, ಎಲ್ಲ ಕೊಳ ಸುತ್ತಮುತ್ತೆಲ್ಲ ದಗಿ ಬಿಟ್ಟು ಒಲಿ ಮುಂದೆ ನಿಂತು ಅನ್ನ ಮಾಡೀನಿ. ಇವತ್ತು ಅಕ್ಕಿ ತೊಗೊಂಬಂದಿದ್ನಲ್ಲ ಅದರಿಂದನೇ ಅನ್ನ ಮಾಡೀನಿ. ಹಂಗೆ ನೋಡ್ರಿ ಒಂದ್ 4 ತಗಡಿನ ಮೇಗಿನ ಚಪಾತಿ ಮಾಡೀನಿ. ಮೆತ್ತಗಂದ್ರೆ ಮೆತ್ತಗೆ ನೋಡ್ರಿ, ಎಣ್ಣೆ ಹಚ್ಚಿ ತಗಡಿನ ಮೇಗಿನ ಚಪಾತಿ ಮಾಡೀನಿ. ಜೊತೆಗೆ ಬಿಸಿ 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 ಹೋಳಿಗೆ ಕೂಡ ಮಾಡಿ ನೋಡ್ರಿ. ಹೋಳಿಗೆ ಎಣ್ಣೆ ಹಚ್ಚಿ ಚಪಾತಿ ನೋಡ್ರಿ. ಹೋಳಿಗೆ मागच्या वेळेस होळगे झाले नव्हते ना, ಚಂದಾಗಿದ್ದಿಲ್ಲ ಯಾಕಂದ್ರೆ ಒಂದ್ ಸರಿ ಬೆಲ್ಲ ಏನ್ರಿ ಫ್ರೆಂಡ್ಸ್, ಕೆಮಿಕಲ್ ಸಕ್ಕರೆಯಿಂದ ಬೆಲ್ಲ ಮಾಡ್ತಾರ, ಏನೇನ ತೋರಿಸ್ತಿರ್ತಾರ. ಅದಕ್ಕಾಗುತ್ತೋ ಏನಾಗುತ್ತೋ. ಬ್ಯಾಳೆ ಎಲ್ಲ ಎಂತ ಚಂದ ಕುದ್ದಿರ್ತೈತ್ರಿ, ಬಂಗಾರ ಇದ್ದಂಗ ಇರುತ್ತೆ. ಬ್ಯಾಳೆ ಅಂತ ನೋಡಿದ್ರೆ ನೆದ್ರಿ ಸಿಡಿಬೇಕು, ಆ ತರ ಬ್ಯಾಳೆ ಆಗಿರ್ತೈತಿ. ಆದ್ರ ಬೆಲ್ಲ ಹಾಕಿದ್ ಗುಟ್ಟೆನ ಒಂದ್ ತರಾನೇ ಆಗ್ಬಿಡ್ತೈತಿ, ಅಳಸಾಗ್ಬಿಡ್ತೈತಿ ಪೂರ್ಣ. चपाती दे ना. ಇವು चपाती नको देऊ मला, ಯಾಕ ते खाऊन ते खा. ಇಷ್ಟು ಹೋಳಿಗೆ ಮಾಡಿ ನೋಡ್ರಿ ಫ್ರೆಂಡ್ಸ್. ಒಂದ್ ಅರ್ಧ ಕಿಲೋ ಅಷ್ಟು ಬೇಳೆ ಹಾಕಿನ್ರಿ. ಸಣ್ಣ ಸಣ್ಣ ಮಾಡೀನಿ ಈ ಸರಿ. ಈಗ ಒಮ್ಮೆ ಅಷ್ಟು ಊರ್ಣೆ ಎಣ್ಣೆ ಐತಿ ನೋಡ್ರಿ, ಎಲ್ಲಾ ಊರ್ಣನು ಹೋಳಿಗೆ ಮಾಡ್ಕೊಂಡಿನಿ. ತಂಗುಳ ಹೋಳಿಗೆನು ಇಷ್ಟ. रात्री पण होत आहे, रात्री ಯಜಮಾನ್ರಂದ್ರು ಈ ಸೀಸನ್ ನೋಡ್ರಿ ಅವ್ರದ್ದು ಊಟದ ಬಾಯಾರ ಸೇರಂಗಿಲ್ಲ. ಹಂಗಾಗಿ ಅವ್ರದ್ದೇನು ಈಗ ಲೆಕ್ಕಕ್ಕೆ ಇಡಂಗಿಲ್ಲ. ನಾವ ಎಲ್ಲ ಊಟ ಮಾಡ್ಕೊಂತೀವಿ. ಅವ್ವ ಮಕ್ಕಳು ತುಪ್ಪ ಬೇಕ ನಿಮಗ? नाना ಕಟ್ಟಿನ ಸಾರು, ಅನ್ನ, ಮಾನ್ಕೆ ಸಿಕ್ಕಂಡಿ ನೋಡ್ರಿ. ಇವತ್ತಿನಿಂದ ಸ್ಟಾರ್ಟ್ ಮಾಡಿ ತಿನ್ನಾಕ. ಮಾಡಾಗ್ಬಿಟ್ಟೈತ್ರಿ. ಯಾಕನ ಈ ತರ ಮಾಡತ್ತಂದ್ರ ಎಲ್ಲಾ ಹಣ್ಣುಗಳು ಕೆಟ್ಟು ಬಿಡ್ತಾವ. येलो असते, ऑरेंज असतात ना, येलो असतात. ಇದ್ರೊಳಗೆ 2-3 ನಮೂನಿ ಅವಲ್ಲ ಹಣ್ಣು. ಒಂದೊಂದು ಆರೆಂಜ್ ಇರ್ತಾವ್ರಿ ಹಣ್ಣ. ಹಣ್ಣ ಇದು ಎಂತ ಹೆಣ್ಣ. तेल किती वर आलंय बघ. ಕಟ್ಟಿನ ಸಾರು ನೋಡ್ರಿ, ಮಮ್ಮಿ ಅಷ್ಟು ಚಂದ ಮಾಡ್ಯಾರ ಶಾರಮ್ಮ. ಕಟ್ಟಿನ ಸಾರು ಮಸಾಲೆ ಖಾರ ನಮ್ ಶಾರಮ್ಮ ಮಾಡ್ಯಾಡ್ರಿ. ಇವತ್ತಿನ ಮೆನು मला देऊ नको मम्मी, मी भातासोबत खाते सेपरेट. ಏನು कठीण सा ಓಕೆ. कठीण ತುಪ್ಪ ಕೊಡು ನನಗ. ओके. ಅಕ್ಕ ಕೊಟ್ಟಿರುವಂತ ತುಪ್ಪ. ಹಾಲು ಬೇಕನ್ನ ಯಾರಿಗಾರ? नॉट ले लो. ಒಬ್ಬೊಬ್ರು ರವಿವಾರ ಮಾಡ್ಯಾರಿ, ಒಬ್ಬೊಬ್ರು ಸಾಮಾನ್ ಮಾಡ್ಯಾರ. ಹಾಕ್ಲೇನು? तूप आहे. ಹ್ಮ್. मग तुला काय वाटलं? ಹಾಲು मला घाल दूध. ಹಾಲ್ನಾಗ ಹಾಕ್ಲೇನ್ ತುಪ್ಪನ? ಇದ್ರ ಹಾಕ್ಲೆ? ಸಿಕಣಿ आज स्पेशल हे. ಎಲ್ಲರೂ ಊಟ ಮಾಡೋಣ ಬರ್ರಿ. ಎಲ್ಲರ ಮನೆಯಾಗೂ ಕೂಡ ಅನ್ನ ಸಮೃದ್ಧಿಯಾಗಿ ಇರ್ಲಿ. ಯಾರಿಗೂ ಕೂಡ ಊಟದ ಕೊರತೆ ಯಾರ ಮನೆಗೂ ಬರ್ದೇನೆ ಇರ್ಲಿ. ಎಲ್ಲರ ಮನೆಗೂ ಪ್ರೀತಿ ಕೊರತೆ ಯಾರ ಮನೆಗೂ ಬರ್ದೇ ಇಲ್ರಿ. ಗಂಡ ಹೆಂಡತಿಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತಂದ್ರ ಆ ದೇವರು ಅವರಿಗೆ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಇರೋ ತರ ಆಶೀರ್ವಾದ ಮಾಡ್ಲಿ. ನನಗೂ ಆ್ಯಡ್ ಆಗತ್ತದು. ಊಟ ಮಾಡಿ ಸಿಗ್ತೀವಿ. ಬಾ ಅಂದಿ ಕಡೆ ಒಳಗ ಸ್ನೇಹ ಹೇಳು. ಒತ್ತಗೈತಿ ಪಟ ಪಟ ಕಸ ಹುಡುಗಿಗಳು. ಮವ್ವ ಏನೇನೇನೋ ಒಂದ್ ತಗಂತಿ ಬಗಸಿಲ್ಲ. ಎದ್ ಕಸ ಹುಡುಗಿ ಹೇಳು. तेवढं काम केले. ಈಗ ಪಾಚು ಕೇಳಿದ್ನಂದ್ರ ಸಾತ್ರತನ ಮಾಡ್ತಿ ಕಸ ಹುಡುಗದ್ ನೀನು. 10 मिनिटात करते मी. ಹ್ಞೂ ಮಾಡ್ತೀನಿ, ನನ್ಗೆ ಗೊತ್ತದ ನಿನ್ 10 ಮಿನಿಟ್ ಹೇಳು ನೋಡ. ಒಂದ್ ಮಾತಿಗೆ ಇದ್ರ ಮಕ್ಳು ಹ್ಞೂ ಅಂತ ಹೇಳಂಗಿಲ್ಲ ನೋಡ್ರಿ. ನೋಡತನ ನೋಡ್ತೀನಿ. ಈಗ ಒಳಗ್ ಬಂದೆ ಅಂದ್ರೆ ಐತ್ ವಾಲ್ಗೆ ಹೇಳ್ತೀನಿ ನೋಡಿ ನಿನಗೆ. ಸೊ ವಾತಾವರಣ ಅಂತೂ ಫುಲ್ ಹವಾ ಮೋಡ ಮುಸುಕಿದ ವಾತಾವರಣ ಆಗೈತಿ. ಬಟ್ ನಾವು ಬಾಡಿಗೆ ಇದ್ದದ ಮನೆ ನೆನಪಾಕತ್ತೈತಿ. ಈ ವಾತಾವರಣದಾಗ ಅಲ್ಲಿ ಎಷ್ಟು ಎಂಜಾಯ್ ಮಾಡ್ತಿದ್ದೆ ಗೊತ್ತೇನ್ರಿ. ಅಲ್ಲಿದ್ದಾಗ ಬೇಜಾರಾಕಿತ್ತು, ಬಟ್ ಇಲ್ಲಿ ಬಂದಾಗ ಅದ್ರ ನೆನಪಾಗುತ್ತೆ. ಅದಕ್ಕೆ ನಮ್ಮ ಹತ್ರ ಏನಿರುತ್ತಾ ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ವ್ಯಾಲ್ಯೂ ಇರೋಂಗಿಲ್ಲ. ಅದನ್ನ ಕಳ್ಕೊಂಡಾಗನೇ ಅಷ್ಟೇ
ವ್ಯಾಲ್ಯೂ ಗೊತ್ತಾಗುವಂಥದ್ದು. ಬಟ್ ಇರೋಂಗೆ ಇಲ್ಲ. ಬಟ್ ನಮ್ಮ ಮನೆಯೊಳಗೂ ಕೂಡ ನಾವು ಖುಷಿಯಾಗಿದ್ದೀವಿ. ಎಲ್ಲದಕ್ಕೂ ಒಂದೊಂದು ಟೈಮ್ದಾಗ ಒಂದೊಂದು ಥರ ಸೂರ್ಯನಿಗೆ ಚಂದ್ರನಿಗೆ ಗ್ರಹಣ ಹಿಡಿತದಂತ. ನನ್ನ ಲೈಫಿನಾಗೂ ಕೂಡ ತುಂಬಾ ಗ್ರಹಣ ಹೆಂಗೆ ಹಿಡ್ದಿತ್ತು ಅಂದ್ರೆ ಹಂಗೆ ಹಿಡ್ದಿತ್ತು ನೋಡ್ರಿ. ಬಟ್ ಇರಲ್ಲಕ್ಕ, ದೇವತೆಗಳಿಗೇ ಬಿಟ್ಟಿಲ್ಲ. ಆ ಸೂರ್ಯ ಜಗತ್ತಿಗೇ ಬೆಳಕು ಕೊಡುವಂಥ ಸೂರ್ಯಗೂ ಚಂದ್ರಮಗೂ ಕೂಡ ಗ್ರಹಣ ಅನ್ನೋದು ಇರ್ತೈತಿ. ಸೊ ಹಾಗಾಗಿ ನಮಗೂ ಕೂಡ ಬಂದು ಹೋಗ್ತಿರ್ತಾವ. ನಾವು ಸ್ಟ್ರಾಂಗ್ ಆಗಿರ್ಬೇಕಾಗ್ತದ. ನಾವು ಯಾವುದಕ್ಕೂ ಧೈರ್ಯ ಬಿಡಕ್ಕೆ ಹೋಗ್ಬಾರ್ದು ಅಷ್ಟೇ. ಸೊ ಹೆದರ್ಕೊಂಡ್ರೆ ನಮ್ಮನ್ನು ಹೆದರ್ಸೋಕ್ಕೆ ಬರ್ತಾರ. ಬಟ್ ರಿಟರ್ನ್ ನಾವು ತಿರುಗಿ ನಿಂತೀವಪ್ಪ ಅಂದ್ರೆ ಓಡೋಗ್ತಾರೆ. ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.